ಸಂಡೇ ಸ್ಪೆಷಲ್ ಇವತ್ತು ನಮ್ಮ ಮನೆಯಲ್ಲಿ ಏನು ಮಾಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಇದು ಕೆಂಪು ಖಾರ ಹಾಕಿಬಿಟ್ಟು ಎಗ್ ರೈಸು ಕಾಣಿಸ್ತಾ ಇದೆ. ಎಗ್ ರೈಸು ಕೆಂಪು ಖಾರ ಹಾಕಿಬಿಟ್ಟು ತುಂಬ ಚೆನ್ನಾಗಿದೆ. ಹೋಟೆಲ್ ಸ್ಟೈಲಲ್ಲಿ ಟೇಸ್ಟಿಂಗ್ ಪೌಡರು ಹಾಗೆ ಸೋಯಾ ಸಾಸ್ ಎಲ್ಲ ಮಾಡಿ ಹಾಕಿ ಹೋಟೆಲ್ ಸ್ಟೈಲಲ್ಲಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ಇದು ಎಗ್ ಬಾಯ್ಲ್ ಮಾಡಿಬಿಟ್ಟು ಫ್ರೈ ಮಾಡಿರೋ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಲಿಲ್ಲ ಅಂದರೆ ನೋಡಿ. ಎಗ್ ಬಾಯ್ಲ್ ಮಾಡಿ ಕಟ್ ಮಾಡಿ ಫ್ರೈ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ ಎರಡರ ಕಾಂಬಿನೇಷನು. ನೀವು ಬೇಕಾದರೆ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಸಿಯಾಗಿ ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಅಂತೂ ತುಂಬ ಸುಲಭವಾಗಿ ಮಾಡ್ಕೊಳುವಂಥ ಒಂದು ಅಡುಗೆ ಅಂತಂದರೆ ಎಗ್ ರೈಸು, ಎಗ್ ಬಾಯ್ಲ್, ಎಗ್ ಫ್ರೈ, ಆಮ್ಲೆಟು ಇವೆಲ್ಲ ನಾನು ಈಸಿಯಾಗಿರೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ನನಗೆ, ಬ್ಯಾಚುಲರ್ ಅಂತೆ, ಅವ್ರು ಮೈಸೂರಲ್ಲಿ ಇರ್ತಾರಂತೆ. ನಾವು ಬ್ಯಾಚುಲರ್ ರೂಮಲ್ಲಿ ಇರ್ತೀವಿ, ಕಾಲೇಜಿಗೆ ಹೋಗ್ತೀವಿ ಸಿಸ್ಟರ್, ಪ್ಲೀಸ್ ಈಸಿಯಾಗಿರೋ ಅಡುಗೆಗಳನ್ನ ಕುಕ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಿ, ನಮಗೆ ಉಪಯೋಗ ಆಗುತ್ತೆ ಅಂತ. ಆ್ಯಕ್ಚುಲಿ ನನ್ನ ಚಾನಲಲ್ಲಿ ವೀಡಿಯೋಸು ಹಾಕೋದನ್ನ 3 ಮಂತ್ಸ್ಲಿಂದ ಸ್ಟಾಪ್ ಮಾಡಿದ್ದೀನಿ. ಈ ಚಾನಲಲ್ಲಿ ಮೊಬೈಲ್ ಕೆಟ್ಟೋಗೋದ್ರಿಂದ 8 ಮಂತ್ಸ್ ಆಯಿತು ಕರೆಕ್ಟಾಗಿ ಯಾವ ಚಾನಲಲ್ಲೂ ಅಪ್ಲೋಡ್ ಮಾಡಿಲ್ಲ. ನಮ್ಮ ಬ್ರದರ್ ಇದ್ದಾಗ ಅವ್ನ ಮೊಬೈಲಲ್ಲಿ ತೆಗೆದುಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೆ. ಹಾಗಂತ ಒಂದೇ ಚಾನಲ್ ಮೇಂಟೈನ್ ಮಾಡೋಕ್ಕಾಯ್ತು. ಈ ಚಾನಲ್ನ ಹಂಗೆ ಬಿಟ್ಬಿಟ್ಟಿದ್ದೆ ನಾನು, ಮೊಬೈಲ್ ಇಲ್ಲ ಅಂತ. ಇವಾಗ ಸಿಂಪಲ್ಲಾಗಿರೋ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳೋದ್ರಿಂದ ಈ ಥರ ಚಿಕ್ಕವನ್ನ ಸುಲಭವಾಗಿರೋದನ್ನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಮಾಡಿ ಹೇಳ್ತೀನಿ ರೀ. ಕಲರ್ ನೋಡಿದ್ರೇ ಬಾಯಿಗೆ ನೀರು ಬರ್ತಾಯಿದೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡ್ತಾಯಿದ್ದೇನೆ. ವಾವ್, ಏನು ಸೂಪರಾಗಿದೆ. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನಂತೂ. ತಪ್ಪದೇ ಟ್ರೈ ಮಾಡಿ. ಇದು ನೋಡಿ, ಈ ಥರ ಎಗ್ ಬರಬೇಕು ರೈಸಲ್ಲಿ. ಆ ಥರ ಎಗ್ ಅಲ್ಲಲ್ಲಿ ಇರುತ್ತೆ ನೋಡಿ, ಈ ಥರ ಎಗ್ ರೈಸಲ್ಲಿ ಆ ಥರ ಎಗ್ ಬರೋವರೆಗೂ ಚೆನ್ನಾಗಿ ಎಗ್ ರೈಸ್ ಮಾಡಿಕೊಂಡು ಆಮೇಲೆ ಈ ಥರ ಬಾಯ್ಲ್ ಎಗ್ಲಿಂದ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಸಿಂಪಲ್ ಆಗಿರೋ ಅಡುಗೆಗಳು ಬರ್ತಾ ಇರುತ್ತೆ. ವಾಚ್ ಮಾಡಿ, ಸಪೋರ್ಟ್ ಮಾಡಿ.